ಸೊ ಕಳೆದ ವರ್ಷ ವಿ ವಾಂಟ್ ಕೋಡಿ ಆಯಿತು ಅಂಡ್ ಈಗ ವಿ ವಾಂಟ್ ಡ್ರೂ ಬರ್ತಾ ಇದೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮಗೆ ಗೊತ್ತಿರಬಹುದು ಈಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬುಕ್ಕಿಂಗು ಯಾವ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ ಅಂತ. ಲಿಟರಲಿ ಲಾಸ್ಟ್ ಇಯರ್ ಮಾತ್ರ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬುಕ್ಕಿಂಗು ಸಖತ್ತಾಗಿತ್ತು ಅಂಡ್ ಅದೇ ರೀತಿ ಅವರು ಡಬ್ಲ್ಯೂಗೆ ತುಂಬಾನೇ ಪ್ರಾಫಿಟ್ ನ ಗೈನ್ ಮಾಡಿಕೊಟ್ರು ಅಂಡ್ ತುಂಬಾನೇ ಅದ್ಭುತವಾಗಿ ಸಿಎಂ ಪಂಕ್ ಅವರ ವಿರುದ್ಧ ಸ್ಟೋರಿನ ಟೆಲ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, 2025 ಪ್ರಾರಂಭದಲ್ಲೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಆಸ್ ಎ ಈಲ್ ನಿಜವಾಗ್ಲೂ ಕೂಡ ಟೆಲಿವಿಷನ್ ಅಲ್ಲಿ ಅದ್ಭುತವಾದ ಕೆಲಸನ ಮಾಡಿದ್ರು. ಬಟ್ ರಾಯಲ್ ರಂಬಲ್ ಅಲ್ಲಿ ಅವರ ಬುಕ್ಕಿಂಗು ನನಗಂತೂ ಚೂರು ಕೂಡ ಇಷ್ಟ ಆಗಲಿಲ್ಲ. ಅಂಡ್ ರಾಯಲ್ ರಂಬಲ್ ಮುಗಿದ ಮೇಲೆ ಡಬ್ಲ್ಯೂ ಅವರು ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅವರ ಮ್ಯಾಚ್ ನ ರಸಲ್ ಮೇನಿಯಾಗೆ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಅಪ್ಡೇಟ್ ಗಳು ಬರೋದಕ್ಕೆ ಶುರು ಆಗುತ್ತೆ. ಲಿಟರಲಿ ಗೈಸ್, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಒಂದು ಬೆಟರ್ ಫ್ಯೂಡ್ ನ ಹಾಗೆ ಮ್ಯಾಚ್ ನ ಡಿಸರ್ವ್ ಮಾಡ್ತಾರೆ ಡೇಮಿಯನ್ ಪ್ರೀಸ್ಟ್ ಗಿಂತ ರಸಲ್ ಮೇನಿಯಾದಲ್ಲಿ. ಐ ಮೀನ್, ಕಳೆದ ವರ್ಷ ಅಂತ ದೊಡ್ಡ ಸ್ಟೋರಿನ ಕೊಟ್ಟಂತಹ ಸೂಪರ್ ಸ್ಟಾರ್ ಈಗ ಡೇಮಿಯನ್ ಪ್ರೀಸ್ಟ್ ಅವ್ರನ್ನ ಫೇಸ್ ಮಾಡ್ತಾ ಇದ್ದಾರೆ ರಸಲ್ ಮೇನಿಯಾದಲ್ಲಿ. ನೀವಿವಾಗ ಅನ್ಬಹುದು, ಸ್ವಲ್ಪ ಜನ ಕಮೆಂಟ್ ಕೂಡ ಮಾಡ್ತೀರಾ, ಏನ್ ಗುರು ಹಿಂಗ್ ಮಾತಾಡ್ತಿದ್ಯಾ, ಡೇಮಿಯನ್ ಪ್ರೀಸ್ಟ್ ಕೂಡ ರೆಸ್ಲರ್ ಗುರು, ಅವನ ಮೇಲೆ ಡ್ರೂ ಮ್ಯಾಕೆಂಟೈರ್ ಮ್ಯಾಚ್ ಆಡಿದ್ರೆ ಏನ್ ತೊಂದರೆ ಆಗುತ್ತೆ ಅಂತ. ಹಂಗಾದ್ರೆ ರೋಮನ್ ರೈನ್ಸ್ ಆಗಿ ಅಕಿರಾ ಟೊಜಾವಾ ಅವರ ಮ್ಯಾಚ್ ಕೂಡ ರಸಲ್ ಮೇನಿಯಾದಲ್ಲಿ ಆಗ್ಬಹುದು ಅಲ್ವಾ? ಅಕಿರಾ ಟೊಜಾವಾ ಅವರು ಕೂಡ ಒಬ್ಬ ರೆಸ್ಲರ್ ಅಲ್ವಾ, ಪಾಪ ರಾಯಲ್ ರಂಬಲ್ ಅಲ್ಲಿ ಅವರಿಗೆ ಮೋಸ ಆಗಿದೆ ಅಲ್ವಾ, ಅದಕ್ಕೋಸ್ಕರ ರೋಮನ್ ರೈನ್ಸ್ ಅವರ ಮೇಲೆ ಅಕಿರಾ ಟೊಜಾವಾ ಅವ್ರನ್ನ ಮ್ಯಾಚ್ ಗೆ ಬುಕ್ ಮಾಡಬಹುದಲ್ವಾ? ಲಿಟರಲಿ ಗೈಸ್, ಸ್ವಲ್ಪ ಗಮನ ಇಟ್ಟು ಯೋಚನೆ ಮಾಡಿ, ಯಾವ ಸೂಪರ್ ಸ್ಟಾರ್ ನ ಡಬ್ಲ್ಯೂ ಅವರು 2024ರಲ್ಲಿ ಟಾಪ್ ಸ್ಟಾರ್ ರೀತಿ ಬುಕ್ ಮಾಡ್ತು ಅಂಡ್ ಅದೇ ರೀತಿ ಆ ಸೂಪರ್ ಸ್ಟಾರ್ ತನ್ನ ಅದ್ಭುತವಾದ ಸ್ಟೋರಿನ ಟೆಲ್ ಮಾಡೋದ್ನೋ ಅವನು ನಿಜವಾಗ್ಲೂ ಕೂಡ ಒಂದು ಬೆಟರ್ ಮ್ಯಾಚ್ ನ ಬೆಟರ್ ಫ್ಯೂಡ್ ನ ಡಿಸರ್ವ್ ಮಾಡೇ ಮಾಡ್ತಾನೆ. ನಾನಂತೂ ಆಗಿದ್ರೆ ಚಾಂಪಿಯನ್ಶಿಪ್ ಮ್ಯಾಚ್ ಗೆ ಇಳಿಸ್ತಾ ಇದ್ದೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರನ್ನ, ಯಾಕಂದ್ರೆ ಡ್ರೂ ಮ್ಯಾಕೆಂಟೈರ್ ಅಂತ ಡಿಸರ್ವಿಂಗ್ ಪರ್ಸನ್. ರೀಸೆಂಟ್ ಆಗಿ ಅಪ್ಡೇಟ್ ಬಂದಿತ್ತು, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವ್ರಿಗೂ ಕೂಡ ಇಷ್ಟ ಇಲ್ಲ, ಡ್ರೂ ಮ್ಯಾಕೆಂಟೈರ್ ಅವ್ರಿಗೂ ಕೂಡ ನಾನು ಬೆಟರ್ ಮ್ಯಾಚ್ ನ ಡಿಸರ್ವ್ ಮಾಡ್ತೀನಿ ಅಂತ ಅವರಿಗೆ ಅನ್ನಿಸ್ತಾ ಇದೆ ಅಂತ. ಬಟ್ ಡಬ್ಲ್ಯೂ ಅವರು ಡ್ರೂ ಮ್ಯಾಕೆಂಟೈರ್ ಆಗಿ ಡೇಮಿಯನ್ ಪ್ರೀಸ್ಟ್ ಅವರ ಮ್ಯಾಚ್ ನ ಬುಕ್ ಮಾಡ್ತಾ ಇದ್ದಾರೆ ಅಂಡ್ ಇದರಿಂದ ಟ್ವಿಟರ್ ಅಲ್ಲಿ ವಿ ವಾಂಟ್ ಡ್ರೂ ಅನ್ನೋ ಒಂದು ಹ್ಯಾಶ್ ಟ್ಯಾಗ್ ಮತ್ತೊಮ್ಮೆ ಟ್ರೆಂಡ್ ಆಗ್ತಾ ಇದೆ. ಗೊತ್ತಿಲ್ಲ ಇದನ್ನ ನಮ್ಮ ಡಬ್ಲ್ಯೂ ಅವರು ಈಗ ನೋಡಿ ಕಳೆದ ವರ್ಷದ ರೀತಿನೇ ಮ್ಯಾಚ್ ನ ಚೇಂಜ್ ಮಾಡ್ತಾರೋ ಇಲ್ವೋ ಅಂತ. ಏನೇ ಆಗ್ಲಿ, ವಿ ವಾಂಟ್ ಡ್ರೂ ಅನ್ನೋ ಒಂದು ಹ್ಯಾಶ್ ಟ್ಯಾಗ್ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಅಂಡ್ ಡಬ್ಲ್ಯೂ ಅವರು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಕೊಡ್ತಿರ್ತಕ್ಕಂತಹ ಬುಕ್ಕಿಂಗ್ ನ ನೋಡಿ ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಅಂಡ್ ಈಗಲಾದ್ರೂ ಡಬ್ಲ್ಯೂ ಅವರು ಡ್ರೂ ಮ್ಯಾಕೆಂಟೈರ್ ಅವರ ರಸಲ್ ಮೇನಿಯಾ ಪ್ಲಾನ್ಸ್ ನ ದೊಡ್ಡದಾಗಿ ಬುಕ್ ಮಾಡ್ಲಿ ಅಂತ ಕೇಳ್ಕೋಣ. ಅಂಡ್ ವಿ ವಾಂಟ್ ಡ್ರೂ ಅನ್ನೋ ಒಂದು ಹ್ಯಾಶ್ ಟ್ಯಾಗ್ ಇಂದನಾದ್ರೂ ಕೂಡ ಡ್ರೂ ಮ್ಯಾಕೆಂಟೈರ್ ಅವರ ಮ್ಯಾಚ್ ಪ್ರಾಬಬ್ಲಿ ಚೇಂಜ್ ಆಗ್ಬಹುದು ಅಂತ ಅನ್ಕೋತೀನಿ. ಚೇಂಜ್ ಆದ್ರೆ ಒಳ್ಳೇದು, ಯಾಕಂದ್ರೆ ಡ್ರೂ ಮ್ಯಾಕೆಂಟೈರ್ ಹಾಗೆ ಡೇಮಿಯನ್ ಪ್ರೀಸ್ಟ್ ಅಫ್ಕೋರ್ಸ್ ಒಂದು ಅದ್ಭುತವಾದ ಫ್ಯೂಡ್ ನ ಕೊಡ್ತಾರೆ, ಬಟ್ ರಸಲ್ ಮೇನಿಯಾ ಅನ್ನೋ ಒಂದು ಬಿಗ್ ಸ್ಟೇಜ್ ಅಲ್ಲಿ ಡ್ರೂ ಮ್ಯಾಕೆಂಟೈರ್ ಅವರು ನಿಜವಾಗ್ಲೂ ಡೇಮಿಯನ್ ಪ್ರೀಸ್ಟ್ ಗಿಂತ ಬೆಟರ್ ಅಪೋನೆಂಟ್ ನ ಡಿಸರ್ವ್ ಮಾಡ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಸೋಲೋ ಸಿಕೋವಾ ಅವರ ಬಗ್ಗೆ. ಲಿಟರಲಿ ಗೈಸ್, ನಮ್ಮ ಸೋಲೋ ಸಿಕೋವಾ ಅವರ ಸ್ಟೋರಿಯಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಕಾಣಿಸ್ತಾ ಇದೆ ಅಂಡ್ ನಾನಂತೂ ರಾಯಲ್ ರಂಬಲ್ ನ ನೋಡಿ ಸಿಕ್ಕಾಪಟ್ಟೆ ಶಾಕ್ ಆದೆ, ಯಾಕಂದ್ರೆ ರಾಯಲ್ ರಂಬಲ್ ಅಲ್ಲಿ ಈ ಬಾರಿ ನಮಗೆ ಸೋಲೋ ಸಿಕೋವಾ ಅವರು ನೋಡೋದಕ್ಕೆ ಸಿಗಲಿಲ್ಲ ಅಂಡ್ ಇದು ಡಬ್ಲ್ಯೂ ಒಂದು ದೊಡ್ಡ ಮೂವ್ ಅಂತಾನೆ ಹೇಳ್ಬಹುದು. ಅಂಡ್ ರೀಸೆಂಟ್ ಆಗಿ ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಜಾಕೋ ಫಾಟು ಹಾಗೆ ಟಾಮಾ ಟೊಂಗಾ ಅವರು ಒಂದು ದೊಡ್ಡ ಸ್ಟೇಟ್ಮೆಂಟ್ ನ ಕೊಡ್ತಾರೆ. ನಾನು ಹಾಗೆ ಟಾಮಾ ಟೊಂಗಾ ಈಗ ಸ್ಮ್ಯಾಕ್ ಡೌನ್ ನ ರನ್ ಮಾಡ್ತಾ ಇದೀವಿ ಡೇಮಿಯನ್ ಪ್ರೀಸ್ಟ್, ಸೊ ನೀನು ಇಲ್ಲಿಗೆ ಬಂದು ಅಧಿಕಾರನ ಚಲಾಯಿಸೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಈಗ ಸ್ಮ್ಯಾಕ್ ಡೌನ್ ನಾವಿಬ್ರು ರನ್ ಮಾಡುವಂತಹ ಶೋ ಅಂತ ನಮ್ಮ ಜಾಕೋ ಫಾಟು ಟಾಮಾ ಟೊಂಗಾ ಇಬ್ರು ಕೂಡ ಸೇರ್ಕೊಂಡು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ ಅಂಡ್ ಇದರಿಂದ ಅವರು ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ, ನಾವು ಸೋಲೋ ಸಿಕೋವಾ ಇಂದ ಹೊರಗಡೆ ಬಂದಿದೀವಿ ಅಂತ. ಅಂಡ್ ಡಬ್ಲ್ಯೂ ಅವರು ಟೆಲಿವಿಷನ್ ಅಲ್ಲಿ ನಮ್ಮ ಸೋಲೋ ಸಿಕೋವಾ ಅವ್ರನ್ನು ಕೂಡ ತೋರಿಸಿಲ್ಲ, ಸ್ಮ್ಯಾಕ್ ಡೌನ್ ನಲ್ಲಿ ರಿಟರ್ನ್ ಆಗ್ತಾರೆ ಅಂತ ಅಂದ್ರು, ಬಟ್ ಮೈಕ್ ನ ಎಸ್ದು ಅವರು ಸೀದಾ ಹೊರಟೋಗ್ಬಿಡ್ತಾರೆ. ಸೊ ಸೋಲೋ ಸಿಕೋವಾ ಅವರ ಕ್ಯಾರೆಕ್ಟರ್ ಅಲ್ಲಿ ಒಂದು ದೊಡ್ಡ ಡ್ರಾಸ್ಟಿಕ್ ಚೇಂಜ್ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ ಅಂಡ್ ಈಗ ನಾನಂತೂ ಸೋಲೋ ಸಿಕೋವಾ ಅವ್ರನ್ನ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ ಅಂಡ್ ಪ್ರಾಬಬ್ಲಿ ಡಬ್ಲ್ಯೂ ಅವರು ಸೋಲೋ ಸಿಕೋವಾ ಅವರಿಗೆ ಜಾಕೋ ಫಾಟುನ ರಸಲ್ ಮೇನಿಯಾಗೆ ಪ್ಲಾನ್ ಮಾಡಬಹುದು ಅನ್ಕೋತೀನಿ. ಗೊತ್ತಿಲ್ಲ ಈ ಒಂದು ಮ್ಯಾಚ್ ಆಗುತ್ತೋ ಅಂತ. ಏನೇ ಆಗ್ಲಿ, ಸೋಲೋ ಸಿಕೋವಾ ಅವರಿಗೆ ಡಬ್ಲ್ಯೂ ಅವರು ತುಂಬಾನೇ ಬಿಗ್ ಪ್ಲಾನ್ಸ್ ಗಳನ್ನ ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ಅದಕ್ಕೋಸ್ಕರನೇ ಡಬ್ಲ್ಯೂ ಅವರು ಸೋಲೋ ಸಿಕೋವಾ ಅವ್ರನ್ನ ರಾಯಲ್ ರಂಬಲ್ ಇಂದನೂ ಕೂಡ ಆಫ್ ಆಗಿ ಇಟ್ಟಿತ್ತು ಅಂಡ್ ಸೋಲೋ ಸಿಕೋವಾ ಅವರು ಯಾವಾಗ ರಿಟರ್ನ್ ಆಗ್ತಾರೆ ಅಂತ ನೋಡೋದಕ್ಕೂ ಕೂಡ ನಾನು ಸಿಕ್ಕಾಪಟ್ಟೆ ಕಾಯ್ತಾ ಇದ್ದೀನಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರ ಬಗ್ಗೆ. ಲಿಟರಲಿ ಗಾಯ್ಸ್, ನಮ್ಮ ರೋಮನ್ ರೈನ್ಸ್ ಅವ್ರದ್ದು ಈಗ ಅತಿ ಆಗೋಯ್ತು ಅಂತ ಅನ್ನಿಸ್ತಾ ಇದೆ. ಎಷ್ಟು ಶೋ ಇಂದ ಆಬ್ಸೆಂಟ್ ನ ತಗೋತಾ ಇದ್ದಾರೆ ನನಗಂತೂ ಅರ್ಥ ಆಗಿಲ್ಲ ಅಂಡ್ ಈ ವರ್ಷ ನೋಡೋದಾದ್ರೆ ಅವರು ಎಷ್ಟು ಬಂದಿಲ್ಲ ಗುರು. ರಸಲ್ ಮೇನಿಯಾ 40 ನಮಗೆ ನೋಡೋದಕ್ಕೆ ಸಿಕ್ಕಾದ್ಮೇಲೆ ಅವರು ಒಂದು ಲಾಂಗ್ ಗ್ಯಾಪ್ ನ ತಗೊಂಡು ಸಮ್ಮರ್ ಸ್ಲಾಮ್ ಅಲ್ಲಿ ಬರ್ತಾರೆ, ಸಮ್ಮರ್ ಸ್ಲಾಮ್ ಅಲ್ಲಿ ಬಂದು ಬ್ಯಾಡ್ ಬ್ಲೇಡ್ ಗೆ ಬರ್ತಾರೆ, ಬ್ಯಾಡ್ ಬ್ಲೇಡ್ ಗೆ ಬಂದಾದ್ಮೇಲೆ ಸರ್ವೈವರ್ ಸೀರೀಸ್ ಗೆ ಬರ್ತಾರೆ, ಸರ್ವೈವರ್ ಸೀರೀಸ್ ಇಂದ ಒಂದು ಮತ್ತೊಮ್ಮೆ ಗ್ಯಾಪ್ ನ ತಗೊಂಡು ಮಂಡೇ ನೈಟ್
ನೈಟ್ ರಾಲಿ ಬಂದು ಸೋಲೋ ಸಿಕಾವಾ ಅವರ ವಿರುದ್ಧ ಒಂದು ಮ್ಯಾಚ್ ನ ಆಡಿ ಅದಾದ್ಮೇಲೆ ರಾಯಲ್ ರಂಬಲ್ ಗೆ ಬಂದು ಸೀದಾ ಈಗ ಇನ್ನ ಒಂದು ಗ್ಯಾಪ್ ನ ತಗೊಂಡಿದ್ದಾರೆ. ಲಿಟ್ರಲಿ ಫೇಕ್ ಇಂಜುರಿ ಆಂಗಲ್ ನ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವರ ಸ್ಟೋರಿ ಲೈನ್ ನಲ್ಲಿ ತೋರಿಸ್ತಾ ಇದೆ. ಅಂಡ್ ಈಗ ರಸಲ್ ಮೇನಿಯಾ ತನಕ ಎಷ್ಟು ಮಂಡೇ ನೈಟ್ರು ಹಾಗೆ ಸ್ಮ್ಯಾಕ್ ಡೌನ್ ಹಾಗೆ ಎಲಿಮಿನೇಷನ್ ಚೇಂಬರ್ ನೋಡೋದಕ್ಕೆ ಸಿಗ್ತಾ ಇದೆಯೋ ಆ ಎಲ್ಲಾದ್ರಿಂದನೂ ಕೂಡ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಅಡ್ವರ್ಟೈಸ್ ಮಾಡಿದಂತಹ ಜಾಗದಿಂದನೂ ಕೂಡ ಪುಲ್ ಔಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಈಗ ರಸಲ್ ಮೇನಿಯಾ ತನಕನೂ ಕೂಡ ರೋಮನ್ ರೈನ್ಸ್ ಅವರು ಯಾವುದೇ ಒಂದು ಶೋಗೂ ಕೂಡ ಅಡ್ವರ್ಟೈಸ್ ಆಗಿಲ್ಲ ಡಬ್ಲ್ಯೂ ಕಡೆಯಿಂದ. ಸೊ ಡಬ್ಲ್ಯೂ ಅವರು ಏನೋ ಒಂದು ದೊಡ್ಡದಾಗಿ ರೋಮನ್ ರೈನ್ಸ್ ಅವರಿಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸೊ ರೋಮನ್ ರೈನ್ಸ್ ಅವರ ರಿಟರ್ನ್ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಶಾಕ್ ಆಗಿ ತೋರಿಸೋದಕ್ಕೆ ಈ ರೀತಿ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದು. ಅಂಡ್ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ ರೋಮನ್ ರೈನ್ಸ್ ಅವರಿಗೆ ಇಂಜುರಿ ಆಗಿದೆ ಅಂಡ್ ಒಂದು ಫೋರ್ಸಬಲ್ ಟೈಮ್ ತನಕ ರೋಮನ್ ರೈನ್ಸ್ ಅವರು ನಮಗೆ ನೋಡೋದಕ್ಕೆ ಸಿಗೋದಿಲ್ಲ ಅಂತ. ಸೊ ಫೋರ್ಸಬಲ್ ಟೈಮ್ ಅಂದ್ರೆ ಆದಷ್ಟು ಬೇಗ ನೋಡೋದಕ್ಕೆ ಸಿಗ್ತಾರೆ ಅಂಡ್ ಅದಕ್ಕೋಸ್ಕರ ಡಬ್ಲ್ಯೂ ಅವರು ಈ ರೀತಿ ವರ್ಡ್ ನ ಯೂಸ್ ಮಾಡಿದೆ ಅಂತ PW ಇನ್ಸೈಡರ್ ಅವರು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಅಂಡ್ ರೀಸೆಂಟ್ ಆಗಿ ನಾನು ನಿಮಗೆ ತಿಳಿಸಿದ್ದೆ ಎಲಿಮಿನೇಷನ್ ಚೇಂಬರ್ ಅಲ್ಲಿ ಪ್ರಾಬಬ್ಲಿ ನಮ್ಮ ರೋಮನ್ ರೈನ್ಸ್ ಅವರು ನೋಡೋದಕ್ಕೆ ಸಿಗಬಹುದು ಅಂಡ್ ಅಲ್ಲಿಂದ ಸೆತ್ ರೋಲಿನ್ಸ್ ಹಾಗೆ CM ಪಂಕ್ ಅವರ ವಿರುದ್ಧ ಅವರು ತನ್ನ ಫ್ಯೂಡ್ ನ ಪ್ರಾರಂಭ ಮಾಡಬಹುದು ಅಂತ. ಸದ್ಯಕ್ಕೆ ಒಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ರೋಮನ್ ರೈನ್ಸ್ ಅವ್ರನ್ನ ರಸಲ್ ಮೇನಿಯಾ ತನಕ ಯಾವುದೇ ಒಂದು ಶೋಗೆ ಅಡ್ವರ್ಟೈಸ್ ಮಾಡಿಲ್ಲ. ಲಿಟ್ರಲಿ ಬೇಜಾರಾಗ್ತಾ ಇದೆ ಡಬ್ಲ್ಯೂ ಟಾಪ್ ಸ್ಟಾರ್ ನ ನೀವು ಶೋಗಳಿಗೆ ಬುಕ್ ಮಾಡ್ತಾ ಇಲ್ವಲ್ಲ ಅಂತ. ಇನ್ನೇನ್ ಮಾಡೋದಕ್ಕೆ ಆಗುತ್ತೆ, ಇದನ್ನೇ ಅಭ್ಯಾಸ ಮಾಡ್ಕೋಬೇಕು. ಇನ್ ಮುಂದೆ ರೋಮನ್ ರೈನ್ಸ್ ಅವರು ಇನ್ನೂ ಕೂಡ ಇರ್ರೆಲೆವೆಂಟ್ ಆಗಿ ನಮಗೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. See you guys in my next video.